ಆತ್ಮೀಯ ವೀಕ್ಷಕರ, ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. ಬಟ್ ಇನ್ನೂ DBT ಸ್ಟೇಟಸ್ ಚೆಕ್ ಮಾಡಿದ್ರೆ 180 ಡೇಸ್ ಅಂತ ತೋರಿಸ್ತಾ ಇದೆ. ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರಿ. ಒಂದು ಬಂದಿರತಕ್ಕಂಥ ಗುಡ್ ನ್ಯೂಸ್ ಅಂದರೆ ಸರ್ಕಾರದ ಕಡೆಯಿಂದ ಅಮೌಂಟ್ ರಿಲೀಸ್ ಆಗಿದೆ ಸ್ನೇಹಿತರೆ. ಯಾವಾಗ ಈ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ. ನಿಮ್ದೇನಾದರೂ DBT ಫುಷಡ್ ಅಂತ ಈಗ ಆಲ್ಮೋಸ್ಟ್ ಯಾರ್ದು ತೋರಿಸ್ತಾ ಇಲ್ಲ, 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. 180 ಡೇಸ್ ಅಂತ ಯಾರ್ದೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೆ ನೋಡಿ, ಇವ್ರಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ. ಬಟ್ ಕರ್ನಾಟಕದ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿದೆ. ಬಟ್ ಇಲ್ಲಿ ಏನು ಯುವ ನಿಧಿ ಆಫೀಸಲ್ಲಿ ಅಪ್ರೂವಲ್ ಕೊಡುವಂಥವ್ರು ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ಅಪ್ರೂವಲ್ ಕೊಟ್ಟರೆ DBT ಫುಷಡ್ ಅಂತ ಯಾವಾಗ ಆಗುತ್ತಲ್ಲ, ಆ DBT ಫುಷಡ್ ಅಂತ ಕೊಟ್ಟಿರೋ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಈ DBT ಫುಷಡ್ ಅಂತ ಜನವರಿ 31ನೇ ತಾರೀಕು ಒಳಗಡೆ ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ. ಯಾಕಂದರೆ ಇಲ್ಲಿವರೆಗೂ ಯುವ ನಿಧಿ ಫಲಾನುಭವಿಗಳಿಗೆ ಫಂಡ್ ರಿಲೀಸ್ ಆಗಿರಲಿಲ್ಲ, ಅದಕ್ಕೋಸ್ಕರ 180 ಡೇಸ್ ಅಂತಲೇ ತೋರಿಸ್ತಾ ಇತ್ತು. ಬಟ್ ಈಗ ಫಂಡ್ ರಿಲೀಸ್ ಆಗಿದೆ. ಇನ್ನು 3ರಿಂದ 4 ದಿನದ ಒಳಗಡೆ 180 ಡೇಸ್ ಅಂತ ಇರುವಂಥದ್ದು DBT ಫುಷಡ್ ಅಂತ ಚೇಂಜಸ್ ಆಗುತ್ತೆ. DBT ಫುಷಡ್ ಅಂತ ಏನು ಚೇಂಜಸ್ ಆಗುತ್ತಲ್ಲ, ಚೇಂಜಸ್ ಆಗಿ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಕೆಲವೊಬ್ಬರು ಕಾಲ್ ಮಾಡ್ತಾ ಇದ್ರಿ, ಯುವ ನಿಧಿ ಆಫೀಸ್ ಕಡೆಯಿಂದ ಕಾಲ್ ಬರ್ತಾ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಯಾವ ರೀತಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ. ಹೌದು ಸ್ನೇಹಿತರೆ, ಇದು ಸ್ಪ್ಯಾಮ್ ಏನಲ್ಲ, ನಿಜವಾಗ್ಲೂ ಯುವ ನಿಧಿ ಆಫೀಸ್ ಕಡೆಯಿಂದನೇ ಕಾಲ್ ಬರ್ತಾ ಇದೆ. ಯಾರಿಗೆಲ್ಲ ಈ ಕಾಲ್ ಬರ್ತಾ ಇದೆ ಅಂದರೆ, ನೀವೇನು ಯುವ ನಿಧಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಎರರ್ ಬಂದಿದ್ದರೆ ಅಲ್ಲಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು ಸಂಪೂರ್ಣವಾಗಿ ಸಬ್ಮಿಟ್ ಆಗಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ಎರರ್ ಬಂದವರಿಗೆ ಮಾತ್ರ ಈ ರೀತಿ ಕಾಲ್ ಬರ್ತಾ ಇದೆ. ಹಾಗೇನಾದರೂ ತೊಂದರೆ ಇದ್ದರೆ ಹೋಗಿ ಯುವ ನಿಧಿ ಆಫೀಸ್ಗೆ ಹೋಗಿ ವೆರಿಫಿಕೇಷನನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಜನವರಿ 31ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಅದರ ಮೇಲೆ ಏನಾದರೂ ನೀವು ಕಂಪ್ಲೀಟ್ ಮಾಡ್ಕೋತೀವಿ ಅಂದರೆ ಮತ್ತೆ ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದರ ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆದಾಗ ಜನವರಿ ತಿಂಗಳ ಅಕೌಂಟ್ಗಳನ್ನು ಕ್ಲಿಯರೆನ್ಸ್ ಮಾಡೋದಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಆದಷ್ಟು ಬೇಗ ಹೋಗಿ ಏನಾದರೂ ಆ ರೀತಿ ಕಾಲ್ ಬಂದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. 180 ಡೇಸ್ ಕಂಪ್ಲೀಟ್ ಅಂತ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ. ಜನವರಿ ಫಸ್ಟ್ ವೀಕಲ್ಲಿ ಯುವ ನಿಧಿ ಫಲಾನುಭವಿಗಳಿಗೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.